ವೀಕ್ಷಕರೇ, ನಿಮಗೊಂದು ನಡೆದ ನಿಜವಾದ ಘಟನೆಯನ್ನು ಒಂದು ಕಥೆ ರೂಪದಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ. ಇದು ನಮ್ಮ ಈ ಮೈಸೂರು ಪ್ರಾಂತ್ಯದಲ್ಲಿ ಒಂದು ನಡೆದಂಥ ಘಟನೆ. ಇದು ಒಬ್ಬ ರೈತನ ಮನೆಯಲ್ಲಿ ಒಂದು ಮದುವೆ ಹಾಕ್ಕೊಂಡು ಸೊಸೆಯಾಗಿ ಒಂದು ಹೆಣ್ಣುಮಗಳು ಬರ್ತಾಳೆ. ತುಂಬ ಸ್ಫುರದ್ರೂಪಿಯಾಗಿರ್ತಕ್ಕಂಥ ಹೆಣ್ಣುಮಗಳಾಗಿರ್ತಾಳೆ, ತುಂಬ ಚೆಂದ ಇರ್ತಾಳೆ. ಆ ಮನೆ ದೊಡ್ಡ ಮನೆತನದ ಮನೆಯಾಗಿರುತ್ತೆ. ಆ ಮನೆಗೆ ಒಬ್ಬ ಕೆಲಸದವನು ಯಾವಾಗಲೂ ಕೂಡ ಒಂದು 4-5 ಜನ ಕೆಲಸದವ್ರು ಇರ್ತಾರೆ. ಒಬ್ಬ ಯುವಕ ಇರ್ತಾನೆ, ಅವನು ಏನೇನೋ ತಗೊಂಬರೋದು, ಸಾಮಾನು ವಸ್ತುಗಳನ್ನು ಮನೆಗೆ ತಂದು ಕೊಡೋದು, ವಹಿವಾಟುಗಳನ್ನು ನೋಡೋದು, ಹೀಗಿದ್ದೆಲ್ಲ ಇರ್ತದೆ. ಯುವಕ ಅಂದರೆ ಏನೊಂದು 25 ವರ್ಷದ ಒಳಗಡೆ ಅವನೇನಲ್ಲ, ಅವನಿಗೂ ಒಂದು 35 ವರ್ಷ ಆಗಿರುತ್ತೆ. ಈ ಯುವಕನಿಗೆ ಸುಮ್ಮನೆ ಹೀಗೆ ಕೆಲಸ ಮಾಡ್ತಾ ಇದ್ದಂಥವನು, ಚೆನ್ನಾಗೇ ಒಳ್ಳೆಯ ರೀತಿಯಲ್ಲಿ ಇದ್ದಂಥವನು, ಒಂದು ದಿನ ಈ ಗೌಡರ ಮಗನ ಹೆಂಡತಿಯ ಮೇಲೆ ಮನಸ್ಸಾಗ್ಬಿಡುತ್ತೆ. ಆದರೆ ಧೈರ್ಯ ಇರೋದಿಲ್ಲ, ಅವಳನ್ನ ಮಾತಾಡಿಸುವಂಥ ಧೈರ್ಯ ಅವನಿಗಿರೋದಿಲ್ಲ. ಇವಳು ಕೂಡ ಬಹಳಷ್ಟು ಸ್ಟ್ರಿಕ್ಟಾಗಿರ್ತಾಳೆ, ಬಹಳ ಒಳ್ಳೆಯ ನಡತೆಯ ಹೆಣ್ಣುಮಗಳಾಗಿರ್ತಾಳೆ. ಹೀಗೆ ಒಂದು ವರ್ಷದಿಂದಲೂ ಅವನು ಆಕೆಯನ್ನು ದೃಷ್ಟಿಯನ್ನು ನೋಡ್ತಕ್ಕಂಥ ರೀತಿಯೇ ಬೇರೆ ರೀತಿಯಾಗಿರುತ್ತೆ. ಒಂದು 6-7 ತಿಂಗಳಲ್ಲಿ ಅವಳಿಗೆ ಆ ಗಮನಕ್ಕೆ ಬರುತ್ತೆ, ಇವನ ಹತ್ರ ಮಾತಾಡಿಸೋದನ್ನು ಕಡಿಮೆ ಮಾಡಿಬಿಡ್ತಾಳೆ. ಅದು ಅವನಿಗೆ ಇನ್ನೊಂದಿಷ್ಟು ಪ್ರೊವೋಕ್ ಮಾಡ್ದಂಗೆ ಆಗುತ್ತೆ. ಈ ಒಂದು ನಡ್ಕೊಂಡು ಹೋಗ್ತಾ ಇರುತ್ತೆ, ಆ ಮನೆಯ ವಹಿವಾಟನ್ನೆಲ್ಲವೂ ಕೂಡ ಇವಳೇ ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ. ಆದರೆ ಆಕೆಯ ಗಂಡ ಅಷ್ಟೊಬ್ಬ ಬುದ್ಧಿವಂತನಾಗಿರೋದಿಲ್ಲ, ಸ್ವಲ್ಪ ದಡ್ಡನೂ ಆಗಿರ್ತಾನೆ. ಒಂದಿನ ಎಲ್ಲರೂ ಅದು ಇದು ಕೆಲಸದಲ್ಲೇ ಹೋಗಿರ್ತಾರೆ, ಮನೆಯಲ್ಲೂ ಅಂಥ ಕೆಲಸಗಾರರು ಇರೋದಿಲ್ಲ. ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಹೊಂಚಾಕಿ ಇವನು ಆಕೆಯನ್ನು ಕಾಯ್ತಾ ಇರ್ತಾನೆ. ಒಂದಿನ ಮನೆ ಒಳಗಡೆ ಯಾವುದೋ ಒಂದು ತಂದು ಕೊಡುವಂಥ ನೆಪದಲ್ಲಿ ಮನೆ ಒಳಗಡೆ ಹೋಗ್ತಾನೆ. ಹೋಗುವಾಗ ಆಕೆ ಮನೆಯನ್ನು ಏನೋ ಕ್ಲೀನ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವನು ಹಿಂದಿನಿಂದ ಹೋಗಿ ಆಕೆಯನ್ನು ಅಪ್ಪಿಕೊಳ್ಳಕ್ಕೆ ಹೋಗ್ತಾನಂತೆ. ಆ ಸಂದರ್ಭದಲ್ಲಿ ಅವಳು ಅದನ್ನು ವಿರೋಧಿಸಿ ಸರಿಯಾಗಿ ಬೈದು ನಾಳೆಯಿಂದ ಮನೆಗೆ ಒಳಗೆ ಬರ್ಕೊಡ್ದು ಅಂತೇಳಿ ನಿಷೇಧ ಹಾಕಿ ಕಳಿಸ್ಕೊಡ್ತಾಳೆ. ಆಮೇಲೆ ಮನೆಯಲ್ಲಿ ಎಲ್ಲರ ಹತ್ರ ಇವಳು ಏನು ಹೇಳ್ತಾಳೆ, ಅವನು ಮಾಡಿರೋವಂಥ ಅನಾಹುತವನ್ನೇ ಹೇಳೋಕ್ಕೆ ಹೋಗೋದಿಲ್ಲ. ಪಾಪ ಅವನ ನಡತೆ ಯಾಕೋ ಸರಿ ಬರೋದಿಲ್ಲ, ಅವ್ನು ಬೇಡ ಕೆಲಸಕ್ಕೆ ಅಂತೇಳಿ ಹೇಳ್ತಾಳೆ ಅವಳು. ಇವನ್ನ ಒಂದು ಏಕಾಏಕಿ ಕೆಲಸಕ್ಕೆ ತೆಗೆದ್ರೂ ಕಷ್ಟ ಅಂಥೇಳಿ ಕೆಲಸಕ್ಕೆ ಅವನ್ನ ಕಡಿಮೆ ಮಾಡ್ಕೋತಾ ಬರ್ತಾರೆ, ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾ ಬರ್ತಾರೆ. ಇವನು ಯಾವಾಗ ಒಳಗಿಂದೊಳಗೆ ಒಂದು ಅಪಮಾನ ಆಗತ್ತೆ, ಯಾವಾಗ ಇವನಿಗೆ ಬಯಸಿದ್ದು ಸಿಕ್ಕಿಲ್ವೋ ಆಗ ಇವನು ದ್ವೇಷಕ್ಕೆ ತಿರುಗ್ತಾನೆ. ದ್ವೇಷದಿಂದ ಏನು ಮಾಡ್ತಾನೆ, ತನ್ನ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಹೇಳ್ಕೊಂಬರ್ತಾನೆ, ಇವಳನ್ನು ನಾನು ಎಲ್ಲವ ಥರದಲ್ಲೂ ಮುಗಿಸಿ ಆಗಿದೆ ಅಂತ. ಆಮೇಲೆ ನಾನು ಹೋದಾಗೆಲ್ಲ ಇವಳಿಗೂ ನನಗೂ ರಿಲೇಷನ್ ಇದೆ ಅಂತ. ಅದು ಒಬ್ಬರ ಬಾಯಿಂದ ಹೊರಡ್ತಾ ಹೋಗುತ್ತೆ. ಆಮೇಲೆ ಈಕೆ ಎಲ್ಲಾದರೂ ಹೊರಗಡೆ ಹೋದರೆ, ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಇವರೇ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇವಳು ಹೀಗಂತೆ ಹಾಗಂತೆ ಹೀಗಂತೆ ಅಂತ. ಹಾಗಂತೆ ಇದ್ದದ್ದು ಅದು ಹಂಗೇ ಬೆಳ್ಕೊಂಡು ಹೋಗುತ್ತೆ. ಬೆಳ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ 4-5 ವರ್ಷ ಆಗಿರುತ್ತೆ. ಇವಳಿಗೂ 1-2 ಮಕ್ಕಳಾಗ್ತವೆ. ಇಲ್ಲಿ ಗುಲ್ಲು ಎಬ್ಸಿಬಿಟ್ಟಿರ್ತಾನೆ ನೋಡಿ, ಒಂದು ವಿಷ ಹೆಂಗೆ ತಳ್ಳಿರ್ತಾನೆ ಅಂತಂದರೆ, ಎಲ್ಲ ಕಡೆಯಿಂದಲೂ ಕೂಡ ಜನರು ಬಾಯಿನಲ್ಲಿ ಅವಳು ಹಾಗಂತೆ ಹೀಗಂತೆ, ಕಡೆಗೆ ಎಲ್ಲಿವರೆಗೆ ಹೋಗುತ್ತೆ ಅಂದರೆ ಈ ಮಕ್ಕಳು ಯಾರದ್ದೋ ಏನೋ ಅನ್ನುವಂಥ ರೀತಿಯಲ್ಲಿ ಆಗುತ್ತೆ. ನಿಮಗಿದು ಹೇಳಿರೋ ಕತೆ ಸಾಧಾರಣ 40 ವರ್ಷಗಳ ಹಿಂದಿನ ಮಾತು. ಇತ್ತೀಚೆಗೆ ಆಕೆ ಒಂದು 2 ತಿಂಗಳ ಹಿಂದೆ ತೀರಿ ಹೋಗ್ತಾಳೆ. ಆಗಲೇ ಅವಳಿಗೆ 60 ವರ್ಷ ಆಗಿರುತ್ತೆ. 60 ವರ್ಷ ಆದಾಗ ತೀರಿ ಹೋದಾಗಲೂ ಕೂಡ ಅವಳ ಕ್ಯಾರೆಕ್ಟ್ರು ಸರಿ ಇರಲಿಲ್ಲ ಬಿಡಿ, ಹಾಗಂತೆ ಹೀಗಂತೆ ಅಂತ ಇಡೀ ಊರು ಹೇಳ್ಕೊಂಡಿರುತ್ತೆ. ಆದರೆ ನಿಜವಾಗಿಯೂ ಕೂಡ ಆಕೆ ಧರ್ಮಿಷ್ಠೆ ಆಗಿದ್ಲು, ಸಹಧರ್ಮಿಣಿ ಆಗಿದ್ಲು. ಗಂಡ ಪೆದ್ದನೇ ಆಗಿದ್ದರೂ ಕೂಡ ಅವಳು ಯಾವತ್ತೂ ತಪ್ಪು ದಾರಿಯನ್ನು ಹಿಡಿದಿಲ್ಲೇ ಇಲ್ಲ. ಇಂಥದ್ದು ಒಂದು ಇನ್ಸಿಡೆಂಟು ನಿಮ್ಮ ಊರಿನಲ್ಲಿ ಎಷ್ಟು ಜನರನ್ನ ನೀವು ಹೀಗೆ ನಾಶ ಮಾಡಿರೋವಲ್ಲಿ ನನ್ನ ಪಾತ್ರ ಇದೆ ಅನ್ನೋದನ್ನು ನೀವು ಪ್ರಶ್ನೆ ಮಾಡಿ ನೋಡಿ. ಯಾರದ್ದೋ ಮಾತು, ಆ ವ್ಯಕ್ತಿ ಹಾಗಂತೆ ಹೀಗಂತೆ, ಸರಿ ಇಲ್ಲ ಅಂತೆ, ಮತ್ತೊಂದಂತೆ, ಕಳ್ಳ ಅಂತೆ,
ದುಡ್ಡು ಕದೀತಾನಂತೆ, ಅಥವಾ ಯಾರ್ದೋ ಹೊಡಿತಾನಂತೆ, ವೇಷ ಅಂತೆ, ಭೂಷಣ ಅಂತೆ, ಅವನು ಹಾಗೆ ಮಾಡೋದನಂತೆ, ಅವನಿಗೆ ಈ ಸಂಬಂಧ ಅಂತೆ, ಅವನಿಗಿಷ್ಟು ಗಂಡ ಅಂತೆ, ಇಷ್ಟು ಹೆಂಡತಿ ಅಂತೆ, ಸುಳ್ಳೆ ಕಥೆಗಳನ್ನು ಪೋಷಣೆ ಮಾಡಿ ಪೋಣಿಸಿ ಇನ್ನೊಬ್ಬರ ಬಗ್ಗೆ ಕಥೆಯನ್ನು ಕಟ್ಟಿ ಅದನ್ನೇ ರೂಮರ್ಸ್ ಮಾಡಿ, ಹೆಚ್ಚಿಗೆ ಏನು ಅಂತಂದರೆ ಯಾವ ವ್ಯಕ್ತಿ ಯಾವ ಸಮುದಾಯಕ್ಕೆ ಸೇರಿರ್ತಾರೋ ಅದೇ ಸಮುದಾಯದವರೇ ಇದು ಜಾಸ್ತಿ ಮಾಡ್ತಾ ಹೋಗ್ತೀವಿ ಅನ್ನೋದನ್ನು ಕಾಣ್ತಾ ಹೋಗ್ತೀವಿ. ಅದಕ್ಕೊಂದು ದೃಷ್ಟಾಂತ ಕಥೆಯನ್ನು ಹೇಳ್ತಾರೆ. ಬೆಟ್ಟದ ಮೇಲೆ 2 ಮರಗಳು ಮಾತಾಡ್ತಾ ಇದ್ವಂತೆ. ಆ ಮರಗಳಲ್ಲಿ ಒಂದು ಮರ ಹೇಳ್ತಂತೆ, ಯಾರೋ ಒಬ್ಬರು ಬರ್ತಾಯಿದ್ದಾರೆ ಬೆಟ್ಟಕ್ಕೆ ಅಂತ. ಆವಾಗ ಇನ್ನೊಂದು ಮರ ಹೇಳ್ತಂತೆ, ಯಾರು ಬೇಕಾದರೂ ಬರಲಿ ಪರವಾಗಿಲ್ಲ, ನಮ್ಮವನು ಯಾರು ಬರ್ತಿದ್ದಾನ ನೋಡು ಅಂತ ಕೇಳ್ತಂತೆ. ಅಂದರೆ ಅರ್ಥ ಏನು? ಆವಾಗ ಆ ಮರ ಹೇಳ್ತಂತೆ, ಹೌದು ನಮ್ಮವನು ಬರ್ತಾ ಇದ್ದಾನೆ ಅಂತ. ಆವಾಗ ಈ ಮರ ಹೇಳ್ತಂತೆ, ನಮ್ಮವನೇ ಬಂದ ಅಂದರೆ ನಮ್ಮ ಬುಡಕ್ಕೆ ತರ್ತಾನೀಗ ಅಂತ. ಅಂದರೆ ಯಾರು ಬರ್ತಾ ಇರಲಿಲ್ಲ ಬೆಟ್ಟಕ್ಕೆ. ಬೆಟ್ಟಕ್ಕೆ ಬರೋರಲ್ಲಿ ಕೊಡಲಿ ಬರ್ತಾ ಇತ್ತು. ಕೊಡಲಿಯಲ್ಲಿ ಕಾವು ಯಾವುದು? ಮರನೇ ತಾನೆ. ಆ ಮರ ಇನ್ನೊಂದು ಮರಕ್ಕೇ ಮಾರಕ. ಹಾಗೆ ಯಾವ ಜಾತಿನಲ್ಲಿ ಇರ್ತಾರೋ ಆ ಜಾತಿಯವರೇ ಈ ಥರದ ಕಥೆಯನ್ನು ಬಿಂಬಿಸೋದು, ಈ ಥರದ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು, ಪ್ರತಿಷ್ಠಿತ ವ್ಯಕ್ತಿಯನ್ನು, ಸಾಧಕರನ್ನು, ಸೌಮ್ಯ ಥರದಲ್ಲಿ ಇರೋರನ್ನೂ ಕೂಡ ಮುಖಕ್ಕೆ ಕಳಂಕ ಹಚ್ಚುವ ರೀತಿಯಲ್ಲಿ ತಂದು ಅವನನ್ನು ನಂಬದೇ ಇದ್ದ ಹಾಗೆ ಮಾಡಿ ಅವನಿಗೆ ಟಾರ್ಚರನ್ನು ಕೊಟ್ಟು ಅವನ ಜೀವಮಾನವಿಡೀ ಹೀಗೇ ನಾಶ ಮಾಡುವಲ್ಲಿ ಯಾರೆಲ್ಲ ಕೈ ಜೋಡಿಸ್ತಿರಲ್ಲ, ಒಂದು ದಿನ ಆ ಕರ್ಮ ಅವರನ್ನೂ ತಿನ್ನುತ್ತೆ, ಅವರ ಮಕ್ಕಳನ್ನೂ ತಿನ್ನುತ್ತೆ. ಕರ್ಮ ಬೆನ್ನು ಬಿಡೋದೇ ಇಲ್ಲ. ದೇವರು ಮಾತ್ರ ಇದನ್ನು ನೋಡ್ತಾ ಇರ್ತಾನೆ. ಯಾಕೆ ಅಂತಂದರೆ ದೇವರು 5 ಸ್ಕ್ವಾಡ್ಗಳನ್ನು ನಿಮಗೆ ಇಟ್ಟಿದ್ದಾನೆ. ನೀವು ಮಾಡುವ ಕರ್ಮವನ್ನು ಆ ನಾರಾಯಣನಿಗೆ ಸಂದೇಶ ಕೊಡಲಿ ಅಂತ. ಯಾರು ಅಂತಂದರೆ ಆದಿತ್ಯ ಚಂದ್ರ ವನಿಲು ಅನಲಹ ದೇವ್ರಭೂಮಿ ರಾಪಹ ಹೃದಯಂ ಯಮಶ್ಚ ಅಂತೆ. ಸೂರ್ಯಚಂದ್ರರಲ್ಲದೆ ಅನಿಲ ಮತ್ತು ಅನಲ, ಅಗ್ನಿ, ಗಾಳಿ, ನೀರು ನೋಡಿ, ಇವು ಇಷ್ಟನ್ನು ನಿಮ್ಮ ದೇಹದೊಳಗಡೆ ಇಟ್ಟಿದ್ದಲ್ಲದೆ ಹೃದಯದಲ್ಲಿ ಯಮನನ್ನು ಇಟ್ಟಿದ್ದಾನಂತೆ. ನೀವು ಅಪಪ್ರಚಾರ ಮಾಡಿದ್ದು ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಹೇಳ್ತೀಯಲ್ಲ, ನೀನು ನೋಡಿದ್ಯಾ? ಇಲ್ಲ. ನೀನೇನಾದ್ರು ಸಹಾಯ ಮಾಡಿದ್ಯಾ? ಇಲ್ಲ. ನೀನು ಅವ್ರ ಜೊತೆಗೆ ಎಷ್ಟು ದಿನ ಕಳೆದಿದ್ಯಾ? ಇಲ್ಲ. ನಿನಗೇನಾದ್ರು ಮೋಸ ಮಾಡಿದ್ದಾರಾ? ಇಲ್ಲ. ನಿಮ್ಮ ಫ್ಯಾಮಿಲಿದೇನಾದ್ರು ಆಸ್ತಿ ತೆಗೆದ್ರ? ಇಲ್ಲ. ಮತ್ತು ನಿಮ್ಗೆ ಯಾರಿಗಾರು ಅಪಚಾರದ ಮಾತಾಡಿದ್ರ? ಇಲ್ಲ. ನಿನಗೂ ಅವರಿಗೂ ಏನಾದ್ರು ಬಿಸ್ನೆಸ್ ಇದೆಯಾ? ಇಲ್ಲ. ಮತ್ತೇನಾದ್ರು ಪೈಪೋಟಿ ಇದೆಯಾ ನಿನಗೂ ಅವರಿಗೂ? ಇಲ್ಲ. ಒಂದೇ ಪ್ರೊಫೆಷನ್ನ? ಇಲ್ಲ. ಮತ್ತು ಹೆಂಗೆ ಹೇಳಿದೆ? ಇಲ್ಲ, ಯಾರೋ ಹೇಳ್ತಾ ಇದ್ದರು, ಯಾರೋ ಕೇಳಿದರು, ಯಾರ್ಯಾರ್ದೋ ಮಾತಿಗೆ ನೀನು ಹೋಗೊಟ್ಟು ನಿನ್ನ ನಾಲ್ಗೆಯನ್ನು ಹಾಳು ಮಾಡಿಕೊಂಡು ನಿನ್ನ ಜೀವನವನ್ನೇ ಅದಕ್ಕೋಸ್ಕರ ಕಳ್ಕೊಂಡು ನಿನ್ನ ಮಕ್ಕಳನ್ನು ಪಾಪದ ಕೊಡೋಕ್ಕೆ ತುಂಬಬೇಡ. ಬೇರೆಯವರ ವಿಚಾರದಲ್ಲಿ ಬೇಕಾಗಿಲ್ಲ. ನೀನು ಎಷ್ಟು ನಿನ್ನ ಕೆಲಸ ಮಾಡಿದ್ದಿ, ನೀನೆಷ್ಟು ನಿನ್ನ ಸಹಾಯವನ್ನು ಸಮಾಜಕ್ಕೆ ಮಾಡಿದ್ದಿ, ನೀನು ಸರಿಯಾಗಿದೆಯಾ, ನೀನು ಎಲ್ಲೋ ಥರದಲ್ಲೂ ಪ್ಯೂರಾ ಅನ್ನೋದನ್ನು ಪ್ರಶ್ನೆ ಮಾಡಿಕೊಂಡ್ರೆ ನೀನೇ ಸರಿಯಾಗ್ತೀಯ.